ಎಲ್ರಿಗೂ ನಮಸ್ಕಾರ. ಮಾಮ್ಸ್ ವರ್ಡ್ಗೆ ಸ್ವಾಗತ. ನಾನು ಚೈತ್ರ ಗೌಡ. ಪ್ರತಿ ಸತಿ ಹೇಳ್ದಂಗೆ ಇದು ಕೂಡ ವಿಶೇಷವಾದ ವಿಡಿಯೋ. ಯಾಕೆ ಅಂದರೆ ಎಲ್ಲರಿಗೂ ಈ ಥರ ವಿಡಿಯೋ ಮಾಡೋವಂಥ ಚಾನ್ಸಸ್ ಸಿಗೋಲ್ಲ. ಆ ಅದೃಷ್ಟ ನನಗೆ ಸಿಕ್ಕಿದೆ. ಸೊ ಮೊನ್ನೆ ಅಂದರೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಗಿಡಗಳನ್ನೆಲ್ಲ ತೊಗೊಂಬಂದಿದ್ದು ವಿಡಿಯೋ ತೋರಿಸಿದ್ದೆ. ಸೊ ಈ ಸತಿ ಅದನ್ನೆಲ್ಲ ಊರಿಗೂ ತೊಗೊಂಡೋಗ್ತಾಯಿದ್ದೀನಿ. ಜೊತೆಗೆ ವಿಶೇಷತೆ ಏನಪ್ಪ ಅಂದರೆ ನನ್ನ ಅಜ್ಜಿ ತಾತನ ಷಷ್ಠಿ ಪೂರ್ತಿ. ಅದಕ್ಕೆ ನಾನಂತೂ ಸಂಭ್ರಮ ಸಡಗರದಿಂದ ಮೆಹಂದಿ ಹಾಕಿಸ್ಕೊಂಡು ಬಂದೆ. ನೆಕ್ಸ್ಟ್ ದಿನ ಕಾಲೇಜ್ಗೂ ಹೋಗಿದ್ದೆ. ಲಾಸ್ಟ್ ವೀಕ್ ತಂದಂಥ ಗಿಡಗಳೆಲ್ಲ ಇವತ್ತು ಊರಿಗೆ ಬರ್ತಾಯಿದೆ. ನಮ್ಮ ಜೊತೆ ಇವರು ಬರ್ತಿದ್ದಾರೆ. ನಮ್ಮ ಜೊತೆ ನಮ್ಮ ಅಜ್ಜಿ ತಾತ ಅಂದರೆ ನಮ್ಮ ಅಮ್ಮನ ಅಪ್ಪ ಅಮ್ಮ ಮದುವೆ ಆಗಿ 60 ವರ್ಷ ಆಯಿತು. ಅದಕ್ಕೋಸ್ಕರ ನಾವು ಷಷ್ಠಿ ಪೂರ್ತಿ ಮಾಡಿಸ್ಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಸೊ ಇದು ನಮ್ಮ ಅಮ್ಮಂಗೆ ಬಂದಿದ್ದಂಥ ಆಸೆ. ಸೊ ಅವರು ಪ್ಲ್ಯಾನ್ ಮಾಡಬೇಕಾದ್ರೆ ನಮ್ಮ ಅಪ್ಪಂಗೆ 60 ವರ್ಷ ಆಯಿತು ಅಂದ್ಬಿಟ್ಟು ನಾನು ಷಷ್ಠಿ ಪೂರ್ತಿ ಮಾಡಿಸಿದ್ದೆ. ಸೊ ಆ ವಿಡಿಯೋ ನೀವು ಆಲ್ರೆಡಿ ನೋಡಿದ್ದೀರ. ನಮ್ಮ ಅಜ್ಜಿ ತಾತನ ಷಷ್ಠಿ ಪೂರ್ತಿಗೋಸ್ಕರ ನಾನು ನನ್ನ ಹಸ್ಬೆಂಡ್ ಮಾತ್ರ ಹೊರಟ್ವಿ ಅಂದ್ಕೋಬೇಡಿ. ಮುಂಚೆನೇ ಎಲ್ಲರೂ ಹೋಗಿದ್ದರು. ಸೊ ಅದಾದಮೇಲೆ ನಾವು ಹೊರಟ್ವಿ. ಹೊಟ್ಟೆ ಹಸಿತಿತ್ತು ಅಂತ ನೆಲಮಂಗಲ ಹತ್ರ ಹೋಗಿ ತಿಂದು ಕಾಫಿ ಕುಡಿದು ಆಮೇಲೆ ನಮ್ಮ ಪ್ರಯಾಣ ಮತ್ತೆ ಮುಂದುವರಿತು. ನಾವು ಮನೆ ತಲುಪೋ ಅಷ್ಟರಲ್ಲಿ ರಾತ್ರಿ ಆಗಿತ್ತು. ಈಗ ನೆನಪಾಯ್ತೇನ್ರಮ್ಮ ಅಮ್ಮ? ಬೆಳಗ್ಗೆಯಿಂದ ನೆನಪಾಗಿಲ್ಲ. ಎಲ್ಲಿ ರಿಕ್ಕಿ? ಪ್ರೋಗ್ರಾಮ್ ಇದ್ದಿದ್ದು 4ನೇ ತಾರೀಕು, ಆದರೆ ನಾವು ಊರಿಗೆ ಹೋಗಿದ್ದು 2ನೇ ತಾರೀಕು. 2ನೇ ತಾರೀಕು ಶುಕ್ರವಾರ ಆಗಿತ್ತು. ಸೊ ಹೋದ್ವಿ, ಮಲ್ಕೊಂಡ್ವಿ, ಊಟ ಮಾಡಿದ್ವಿ, ಮಲ್ಕೊಂಡ್ವಿ. ನೆಕ್ಸ್ಟ್ ದಿನ ಬೆಳಗ್ಗೆ ಬಳೆ ಅಮ್ಮ ಬಂದರು. ನಮ್ಮ ಅಜ್ಜಿಗೆ ಬಳೆ ತೊಡಿಸೋ ಕಾರ್ಯಕ್ರಮ. ಗೌರಿ ಹಬ್ಬದ ಟೈಮಲ್ಲಿ ಬಳೆ ತೊಡಿಸಿರೋದು ಆಲ್ರೆಡಿ ನೋಡಿದ್ದೀರಾ. ಅವರಿಗೆ ಬಳೆ ಕೈಗೆ ಹೋಗಲ್ಲ. ಅವ್ರಿಗೆ ಬಳೆ ತೊಡಿಸೋ ಅಷ್ಟರಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿಬಿಟ್ಟಿರ್ತಾರೆ ಅಲ್ಲೇ. ಸೊ ನಮ್ಮ ಅಜ್ಜಿಗೆ ಬಳೆ ತೊಗೊಂಡೋದ್ರೂ ತೊಡ್ಸೋಕ್ಕಾಗಲ್ಲ. ಸೊ ಬಳೆ ಅವರು ಬಂದಾಗಲೇ ಅವರು ಬಳೆ ತೊಡಿಸ್ಕೊಳ್ಳೋದು. ಬಳೆ ತೊಡಿಸ್ಕೊಂಡು ನಮ್ಮ ಅಜ್ಜಿ ಎಷ್ಟು ಚೆನ್ನಾಗಿ ಲಕ ಅಂತ ಇದ್ದಾರೆ ನೋಡಿ. ನಾನೇ ಮೆಹಂದಿ ಹಾಕಿರೋವಂಥದ್ದು. ಆಮೇಲೆ ನಾನು ಇಷ್ಟು ಬಳೆ ತೊಗೊಂಡೆ. ಅದಾದಮೇಲೆ ನಮ್ಮ ಅತ್ತೆ ಮನೆ ಬಾಗಿಲು ತುಂಬ ಚೆನ್ನಾಗಿರಲಿ ಅಂದ್ಬಿಟ್ಟು ಸಗಣಿ ಸಾರಿಸಿದ್ರು. ಸೊ ಊರಲ್ಲೆಲ್ಲ ಯಾವುದೇ ಹಬ್ಬ ಆಗಿರಲಿ, ಹರಿದಿನ ಆಗಿರಲಿ, ಸಗಣಿ ಮನೆ ಮುಂದೆ ಸಾರಿಸಿ ರಂಗೋಲಿ ಹಾಕೋದು ಅದೊಂಥರ ರೂಢಿ, ವಾಡಿಕೆ, ಪದ್ಧತಿ ಎಲ್ಲನೂ ಕೂಡ. ಸೊ ಹಸುವಿನ ಸಗಣಿ ತಂದು ನಮ್ಮ ಅತ್ತೆ ಮನೆ ಬಾಗಿಲಲ್ಲಿ ನೀಟಾಗಿ ಸಾರಿಸಿ ಅದಾದಮೇಲೆ ನಮ್ಮಮ್ಮ ಒಂದು ತುಂಬ ಚೆನ್ನಾಗಿರೋವಂಥ ರಂಗೋಲಿನೂ ಕೂಡ ಹಾಕಿದ್ರು. ಇದನ್ನು ಬೇಕಾದ್ರೆ ನೋಡೋ ಎಷ್ಟು ಸುಲಭ ಅನಿಸುತ್ತೆ, ಮಾಡೋಕ್ಕೆ ಕಷ್ಟನೇ ಹೌದು. ಆದರೆ ಈ ಥರದನ್ನೆಲ್ಲ ನಾವು ಬೆಂಗಳೂರಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ. ಅಂಗಳ ದೊಡ್ಡದಾಗಿದ್ದಷ್ಟು ರಂಗೋಲಿ ಚೆನ್ನಾಗಿ ಬರುತ್ತೆ ಅಂತ ನಮ್ಮಮ್ಮ ಹೇಳ್ಕೊಂಡು ಒಂದು ದೊಡ್ಡ ರಂಗೋಲಿ ಬಿಟ್ಟರು. ಇದಾದಮೇಲೆ ನಾನು ಪಕ್ಕದಲ್ಲಿ ಊರಲ್ಲಿರೋವಂಥ ಒಂದು ದೇವಸ್ಥಾನಕ್ಕೆ ಹೋದೆ. ಈ ದೇವಸ್ಥಾನ ಬಂದುಬಿಟ್ಟು ಆಂಜನೇಯ ದೇವಸ್ಥಾನ. ನಾನು ರೀಸೆಂಟಾಗಿ ಒಂದು ಉಂಗುರ ಕಳ್ಕೊಂಬಿಟ್ಟಿದ್ದೆ. ಸೊ ಸಿಕ್ಕಿದ್ರೆ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೆ. ಅದಕ್ಕೆ ಈ ದೇವಸ್ಥಾನಕ್ಕೆ ಹೋಗಿದ್ದೆ. ಇದೆಷ್ಟು ಪುಟಾಣಿ ದೇವಸ್ಥಾನ ಆಗುತ್ತಾ. ಹೋಗಿ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅದಾದಮೇಲೆ ಐಸ್ ಕ್ರೀಮ್ ಅವ್ರು ಬಂದಿದ್ದರು ಮನೆ ಬಾಗಿಲಿಗೆ. ಈ ಐಸ್ ಕ್ರೀಮು ಬೆಂಗಳೂರಲ್ಲಿ ಸಿಗುತ್ತಲ್ಲ ಆ ಥರ ಎಲ್ಲ ಇರೋಲ್ಲ, ಆದರೂ ಕೂಡ ಚೆನ್ನಾಗಿರುತ್ತೆ. ಮುಂಚೆ ಎಲ್ಲ ಶಾವಿಗೆ, ಐಸ್ ಕ್ಯಾಂಡಿ ಅಂತೆಲ್ಲ ಬರೋದು. ಸೊ ಈಗ ಅದೆಲ್ಲ ಕಮ್ಮಿ. ಚಾಕೋಬಾರು, ಕಪ್ ಐಸ್ ಕ್ರೀಮು, ಗಡ್ಬಡು ಅಂತ ತೊಗೊಬಂದಿದ್ರು. ಸೊ ನಾವೆಲ್ಲರೂ ಕೂಡ ಚಾಕೋಬಾರು, ಕಪ್ ಐಸ್ ಕ್ರೀಮ್ ಎಲ್ಲ ತೊಗೊಂಡ್ವಿ. ಎಲ್ಲರೂ ಹೆಂಗೆ ತಿಂತಾರೆ, ಎಲ್ಲ ಐಸ್ ಕ್ರೀಮ್ ತಿಂತಾವ್ರೆ. ಮೀನಲ್ ಹೆಂಗೈತೆ ಐಸ್ ಕ್ರೀಮು? ಇಲ್ಲಿ ಅವ್ವ ಐಸ್ ಕ್ರೀಮ್, ಅಲ್ಲಿ ಅಜ್ಜಿ ಐಸ್ ಕ್ರೀಮ್ ತಿಂತೈತೆ. ಇಲ್ಲಿ ಕಾಶು ಹೆಂಗಿದೆ ಐಸ್ ಕ್ರೀಮು? ಇಷ್ಟಲ್ಲದೆ ನಮ್ಮ ರಿಕ್ಕಿನೂ ಕೂಡ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅಂದ. ಫಸ್ಟ್ ಟೈಮ್ ನಮ್ಮ ರಿಕ್ಕಿಗೆ ನಾವು ಐಸ್ ಕ್ರೀಮ್ ಕೊಟ್ಟಿದ್ದು. ರಿಕ್ಕಿ ಐಸ್ ಕ್ರೀಮ್ ತಿಂತಾರೆ ಫಸ್ಟ್ ಟೈಮ್ ತಿಂತಾ ಇರೋದು. ಅದಾದಮೇಲೆ ನನಗೂ ಮನೇಲಿ ಕೂತಿ ಬೇಜಾರಾಗಿತ್ತು. ಅದಕ್ಕೆ ನಮ್ಮ ಮಾವನ ಜೊತೆ ನಾಗಮಂಗ್ಲಕ್ಕೆ ಹೋಗ್ಬಿಟ್ಟು ಒಂದಷ್ಟು ಶಾಪಿಂಗ್ ಮಾಡಿಕೊಂಡು ವಾಪಸ್ ಮನೆ ಕಡೆ ಬಂದ್ವಿ. ಸೊ ಊರಿಂದ ಒಂದು 10 ಕಿಲೋಮೀಟ್ರು ನಾಗಮಂಗ್ಲ. ಹೋಗ್ಬಿಟ್ಟು ಬರೋ ಅಷ್ಟು ನಾಳೆ ಪುರೋಹಿತರು ಬಂದಿದ್ದರು. ಸೊ ನಾವು ಅಂದ್ಕೊಂಡಿದ್ವಿ ಶನಿವಾರನೂ ಕೂಡ ಏನಾದ್ರು ಲೈಟಾಗಿ ಪೂಜೆ ಮಾಡ್ತಾರೆ ನಮ್ಮ ಮನೇಲಿ ಮಾಡ್ದಂಗೆ ಅಂತ. ಸೊ ಆದರೆ ಅವ್ರು ಬಂದು ಫುಲ್ಲು ಕಲಶ ಎಲ್ಲನೂ ಇಟ್ಬಿಟ್ಟು
ಆವತ್ತು ಅವರು ಹೋದರು. ಮಾರನೇ ದಿನವೇ ಪೂಜೆ ಮಾಡೋಣ ಬೆಳಗ್ಗೆ ಅಂತ ಹೊರಟರು. ಯಾಕೆಂದರೆ ಒಂದೂರಿಂದ ಇನ್ನೊಂದು ಊರು ಡಿಸ್ಟೆನ್ಸ್ ಜಾಸ್ತಿ. ಸೊ ಅದಕ್ಕೆ ಮಾರನೇ ದಿನ ನಮ್ಮತ್ತೆ ನಮ್ಮ ಅಜ್ಜಿಗೆಲ್ಲ ನಾನೇ ರೆಡಿ ಮಾಡಿದ್ದು. ಸಖತ್ತಾಗಿ ರೆಡಿಯಾಗಿದ್ದಾರಲ್ಲ. ಸೊ ಇವರೆಲ್ಲ ರೆಡಿ ಆದಮೇಲೆ ಪೂಜೆ ಶುರು ಆಯಿತು. ಸೊ ನಮ್ಮ ಅಜ್ಜಿ ತಾತ ಕೆಳಗಡೆ ಎಲ್ಲ ಕೂತ್ಕೊಂಡು ಪೂಜೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಮ್ಮ ಅತ್ತೆ ಮಾವನ್ನು ಕೂಡ ಪುರೋಹಿತರು ಪೂಜೆಗೆ ಕೂರಿಸಿದ್ರು. ಓಂ ಉತ್ತರಾಯಣ ನಮಃ ದಕ್ಷಿಣಾಯ ನಮಃ ಓಂ ಚೈತ್ರ ವೈಶಾಖಾಯ ನಮಃ ज्येष्ठाय नमः आषाढ़ाय नमः श्रावणाय नमः भाद्रपदाय नमः आश्विजाय नमः कार्तिकाय नमः मिथुनाय नमः कटकाय नमः सिंहाय नमः कन्याय नमः तुलाय नमः वृश्चिकाय नमः धनुषाय नमः मकराय नमः कुंभाय नमः मीनाय नमः प्रतिपदाय नमः द्वितीयाय नमः तृतीयाय नमः चतुर्थाय नमः पंचमाय. ಇದಾದಮೇಲೆ ಆ್ಯಸ್ ಯೂಶಲ್ ನಮ್ಮ ಫೋಟೋ ಶೂಟ್ ಮಾಡ್ಕೊಳ್ಳೋ ಅಂಥದ್ದು ಖಂಡಿತ ನಾನು ಮಾಡಿಕೊಂಡೆ. ಕಾಶು ಜೊತೆ ಫೋಟೋ ತೊಗೊಂಡೆ, ಆದರೆ ಮೀನು ಜೊತೆ ತೊಗೊಳೋಕ್ಕೆ ಆಗಲಿಲ್ಲ. ಅದಾದಮೇಲೆ ನಮ್ಮ ಅತ್ತೆ ಜೊತೆ ನಮ್ಮ ಚಿಕ್ಕಮ್ಮ ನನ್ನ ತಂಗಿ ಎಲ್ಲರೂ ಕೂಡ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು. ಮಹೇಶ್ವರಾಯ ನಮಃ ಶಂಭುವೇ ನಮಃ ಪಿನಾಕಿನಿಯ ನಮಃ ನಾರಾಯಣ ನಾರಾಯಣ ನಾರಾಯಣ. ಚೆನ್ನಾಗಿ ದೇವರನ್ನ ಚೆನ್ನಾಗಿ ಪ್ರಾರ್ಥನೆ ಮಾಡಿಕೊಂಡು ದೇವರನ್ನು ನಮಸ್ಕಾರ ಮಾಡಬೇಕು. ಆಮೇಲೆ ಬೇಡ ಮೃತ್ಯುಂಜಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ನಾರಾಯಣಾಯ ವಿಷ್ಣೇ ವಾಸುದೇವಾಯ ತನ್ನೋ ವಿಷ್ಣು ಪ್ರಚೋದಯಾತ್. ಶ್ರೀ ಬ್ರಹ್ಮ ವಿಷ್ಣು ಮಹೇಶ್. ಒಂದಷ್ಟು ಪೂಜೆಗಳು ನಡೀತು. ಅದಾದಮೇಲೆ ಹೋಮ ಶುರುವಾಯಿತು. ಹೋಮಕ್ಕೆ ಎಲ್ಲರೂ ಕೂಡ ಕೂತಿದ್ವಿ. ಎಲ್ಲರೂ ಕೂತಿ ಪೂಜೆ ಮಾಡಿದ್ದು ತುಂಬಾ ಖುಷಿ ಕೊಡ್ತು. ಈಗ ನೀವು 3 ಜನ ಕೈ ಬಿಡಿ. ನೀವಿಬ್ರು ಅದನ್ನ ಮೂಲೆ ಮುಗಿಸೋಣ. ಇದ್ರೊಳಗೆ ಹಾಕಮ್ಮ, ಹಾಕು ಪರವಾಗಿಲ್ಲ. ಬೆಂಗಳೂರಿಗೆ ಹೋಗಿ ಅದು ಶಾಂತಲ ಸಿಲ್ಕ್ ಹೌಸ್ ಹೋಗಿ ರೈಲ್ವೆ ಸ್ಟೇಷನ್ ತಗೊಂಡು ಪೂರ್ಣಾವತಿ ಟೈಮ್ಗೆ ಬೇಗ ಬಂದ್ಬಿಡೋಣ. ಓಂ ಏಕದಂತಾಯ ವಿಷ್ಣುವೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ನಮ್ಮ ಪುರೋಹಿತರು ಮಾತ್ರ ತುಂಬಾ ಫ್ರೆಂಡ್ಲಿ. ಅದರ ಅರ್ಥಪೂರ್ಣವಾಗಿ ಅದು ಏನು ನಡೀತಾ ಇದ್ರೆ ಅದರ ಅರ್ಥನೂ ಕೂಡ ಹೇಳ್ತಾರೆ. ಜೊತೆಗೆ ಮಧ್ಯ ಕಾಮಿಡಿನೂ ಕೂಡ ಬರ್ತಿರ್ತಾರೆ. ಸೊ ಬೆಂಗಳೂರಲ್ಲಿ ಯಾರನ್ನ ಪುರೋಹಿತರನ್ನ ಕರೆಸಿದ್ವಲ್ಲ ಅವರನ್ನೇ ಅಲ್ಲಿಗೂ ಕೂಡ ಕರೆಸಿದ್ವಿ. ಅವರು ನಮ್ಮ ಊರಿನವರೇ ಆಗಿದ್ದರು. ಪೂರ್ಣ ಆಹುತಿ ಎಲ್ಲರ ಕೈಲೂ ನಮಸ್ಕಾರ ಮಾಡಿಸ್ಕೊಂಡು ಹೋಮಕುಂಡಕ್ಕೆ ಹಾಕಿದ್ರು. ಇದಾದ ಮೇಲೆ ಕಲಶನ ತೆಗೆದು ಅವರಿಗೆ ಸ್ನಾನ ಮಾಡಿಸೋವಂಥದ್ದು, ಅಂದರೆ ನೀರನ್ನು ಹಾಕುವಂಥದ್ದು. ಇದೊಂಥರ ಈ ಪೂಜೆ ಅಂತೂ ಕೇಳಿದವ್ರಿಗೂ ಪುಣ್ಯ, ಮಾಡಿಸಿದವ್ರಿಗೂ ಪುಣ್ಯ, ನೋಡಿದವ್ರಿಗೂ ಪುಣ್ಯ ಅಂತ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ. ಎಷ್ಟೊಂದು ಜನಕ್ಕೆ ತಂದೆ ಇದ್ದರೆ ತಾಯಿ ಇರಲ್ಲ, ತಾಯಿ ಇದ್ದರೆ ತಂದೆ ಇರಲ್ಲ. ನಮ್ಮ ಅಮ್ಮಂಗೆ ಇಬ್ಬರು ಇದ್ದಾರೆ. ಸೊ ಇದು ನಮ್ಮ ಅದೃಷ್ಟನೂ ಕೂಡ. ನನಗೆ ಅಜ್ಜಿ ತಾತ ಇಬ್ಬರು ಕೂಡ ಇದ್ದಾರೆ. ಸೊ ನಮ್ಮ ಮೊಮ್ಮಕ್ಕಳೆಲ್ಲರೂ ಸೇರಿಕೊಂಡು ಈ ಪೂಜೆನ ಮಾಡಿಸಿದ್ವಿ. ನನಗಂತೂ ತುಂಬಾ ಖುಷಿ ಆಯಿತು. ಮನೆಯಲ್ಲಿ ಒಂದು ಶುಭ ಕಾರ್ಯ ಮಾಡೋದ್ರಿಂದ ಅವ್ರಿಗೂ ಕೂಡ ಸಂತೋಷ ಆಗುತ್ತೆ, ಜೊತೆಗೆ ನಮಗೂ ಕೂಡ ಅವರ ಆಶೀರ್ವಾದ ಸಿಗುತ್ತೆ. ತುಂಬಾ ಖುಷಿಯಾಗಿತ್ತು ನಮ್ಮ ಅಜ್ಜಿ ತಾತಾಗೆ ಇದನ್ನು ಮಾಡಿಸ್ಕೊಂಡು. ಅವರಿಗೆ ಐಡಿಯಾ ಇರಲಿಲ್ಲ ಏನು ಮಾಡ್ತಾರೆ ಅಂತ, ಬಟ್ ಎಲ್ಲರೂ ಸೇರ್ಕೊಂಡು ಮಾಡಿದ್ದು ತುಂಬಾ ಖುಷಿ ಕೊಡ್ತು. ಅದೇ ಹೇಳ್ತಾರಲ್ಲ, ಎಲ್ರಿಗೂ ಸಿಗಲ್ಲ ಈ ಅದೃಷ್ಟ, ನಮ್ಮ ಪಾಲಿಗೆ ಸಿಕ್ಕಿತ್ತು. ಸೊ ನಮಗಂತೂ ಅತಿ ಖುಷಿ ಆಯಿತು. ಅದಾದಮೇಲೆ ನಮ್ಮ ಅಜ್ಜಿನ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದ್ರಲ್ಲ, ಅವ್ರಿಗೆ ಹಾರ ಎಕ್ಸ್ಚೇಂಜ್ ಮಾಡಿಸಿದ್ರು ಇಬ್ರಿಗೂ ಕೂಡ. ಅದಾದಮೇಲೆ ಎಲ್ಲರೂ ಉಡುಗೊರೆ ಕೊಟ್ಟು ಫೋಟೋ ತೊಗೊಂಡ್ರು. ಎಷ್ಟೊಂದು ವಿಷಯಗಳನ್ನ ಹಂಚ್ಕೋಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇದೇ ಹೇಳಬೇಕು ಅದೇ ಹೇಳಬೇಕು, ಆದರೆ ವಿಡಿಯೋ ಮಾಡಬೇಕಾದ್ರೆ ಅಥವಾ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಅಷ್ಟೊಂದು ಹೇಳೋಕ್ಕೆ ಮರ್ತೋಗುತ್ತೆ ಅನ್ನೋದಕ್ಕಿಂತ ಅಲ್ಲಿ ವಿಡಿಯೋ ಫೋಟೋಸ್ ನೋಡಿದಾಗ ಇವನ್ನೆಲ್ಲ ನಾವು ಅನುಭವಿಸಿದ್ವಾ, ಇದನ್ನೆಲ್ಲ ನಾವು ಮಾಡಿದ್ವಾ. ನಾವು ಮಾಡೋ ಸಣ್ಣ ಕೆಲಸದಿಂದ ಬೇರೆಯವ್ರ ಮುಖದಲ್ಲಿ ನಗು ತರಿಸುತ್ತೆ ಅಂದರೆ ಅದಕ್ಕಿಂತ ಸೌಭಾಗ್ಯ ಇನ್ನೇನಲ್ವ. ಹೇಗಿತ್ತು ನನ್ನ ವಿಡಿಯೋ? ಇಷ್ಟ ಆದರೆ ಲೈಕ್ ಮಾಡಿ.